ಸ್ಟಾರ್ಟ್ ಮಾಡಿ ಸರ್. 여기 폴리스 ಇದು ಇಲ್ಲೇನು ಒಂದು ಖಾಲಿ ಇವತ್ತಿನ ಸರ್ ಎಲ್ಲ ಇಲ್ಲಿ ನೋಡಿ ಸರ್. ಪತ್ರಿಕಾಗೋಷ್ಠಿಗೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿರ್ತಕ್ಕಂಥ ಸಂಪಾದಕ ಮತ್ತು ವರದಿಗಾರರಿಗೆ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಸ್ವಾಗತಿಸುತ್ತಾ, ಇವತ್ತು ವಿಶೇಷವಾಗಿ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಒಂದು ಪತ್ರಿಕಾಗೋಷ್ಠಿಯ ವಿಶೇಷತೆಯನ್ನು ಕಳೆದ ಆಗಸ್ಟ್ 1ನೇ ತಾರೀಕಂದು 2024ರಂದು ಸುಪ್ರೀಂ ಕೋರ್ಟು ಒಂದು ಒಳ ಮೀಸಲಾತಿ ಮತ್ತು ಒಂದು ಕೆನೆಪದರ ವಿಚಾರವಾಗಿ ತೀರ್ಪನ್ನು ಕೊಟ್ಟಿರತಕ್ಕಂಥದ್ದು. ಆ ತೀರ್ಪಿನ ಕೆಲವು ಅಂಶಗಳಲ್ಲಿ ಭಾರತದ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಗೆ ವಿರುದ್ಧವಾಗಿರುವಂಥ ತೀರ್ಪನ್ನು ಪ್ರಕಟಗೊಂಡಿದ್ದು, ಇದರ ವಿರುದ್ಧ ಮುಂದೆ ನಾವು ಕಾನೂನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತೆ ನಾವು ಮೇಲ್ಮೇಲೆ ಸಲ್ಲಿಸಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ತೀರ್ಪಿನ ಕುರಿತು ನಮ್ಮ ಪಕ್ಷದ ಹಿರಿಯರು ಮತ್ತು ಸಂಸ್ಥಾಪಕರಾಗಿರ್ತಕ್ಕಂಥ ದೇವಮಿತ್ರ ಸಾಹೇಬರು ಈ ತೀರ್ಪಿನ ಕುರಿತು ವಿವರಣೆಯನ್ನು ನೀಡ್ತಾರೆ. ಈ ತೀರ್ಪು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ದಿನಾಂಕ 21/8/26ರಂದು ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಆ ತೀರ್ಪು ಪರಿಶಿಷ್ಟ ಜಾತಿಗಳ ಸರ್ಟಿಫಿಕೇಟನ್ನು ಡಿವೈಡ್ ಮಾಡುವ ಉದ್ದೇಶ ಹೊಂದಿದೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಏನು ಹೋರಾಟ ಇತ್ತು 1917 1932ರಲ್ಲಿ ಪ್ರತ್ಯೇಕ ಅಸ್ಪೃಶ್ಯರಿಗೆ ಈ ದೇಶ ಪ್ರತ್ಯೇಕ ಚುನಾವಣೆ ಬೇಕಂತ ಬೇಡಿಕೆ ಇಟ್ಟಿದ್ರು. ಬ್ರಿಟಿಷ್ ಇಂಡಿಯಾ ಮಂಜೂರು ಮಾಡಿತು. ಆ ಮಂಜೂರಾತಿಯನ್ನು ಪ್ರತಿಭಟಿಸಿದಾಗ ಮಹಾತ್ಮ ಗಾಂಧಿಯವರ ಒಪ್ಪಂದದಲ್ಲಿ ಪಂಡಿತ್ ಮದನ್ ಮಾಳಿ ಒಂದು ಕಡೆ ಹಿಂದೂ ಧರ್ಮದವರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಕಡೆ. ಆ ಪ್ರತ್ಯೇಕ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ಬೇಡ, ಅಸ್ಪೃಶ್ಯರು ಹಿಂದೂ ಧರ್ಮದ ಭಾಗ, ಅದಕ್ಕೆ ಏನು ಸವಲತ್ತು ಬೇಕಾದರೆ ತೊಗೊಳ್ಳಿ, ಆದರೆ ಅಸ್ಪೃಶ್ಯರು ಹಿಂದೂ ಧರ್ಮ ಬಿಟ್ಟು ಹೊಂದಿಲ್ಲ. ಈ ಹಿನ್ನೆಲೆಯಲ್ಲಿ ಅದು ಪ್ರತ್ಯೇಕ ಮತದಾನ ಪದ್ಧತಿ ಮಾರ್ಪಾಡಾಗಿ ಪೂರ್ವ ಒಪ್ಪಂದ ಸೆಪ್ಟೆಂಬರ್ 24, 1932ರಲ್ಲಿ ಎಲ್ಲ ಏನು ಷರತ್ತುಗಳನ್ನು ಮತ್ತು ಸೌಲಭ್ಯಗಳನ್ನು ಕೊಟ್ಟರು. ಆ ಪೂರ್ವ ಒಪ್ಪಂದದ ಷರತ್ತುಗಳೇ ಭಾರತ ಸಂವಿಧಾನ ಆಗಿತ್ತು. ಏನು ಭಾರತ ಸಂವಿಧಾನ ಹೇಳ್ತಾರಲ್ಲ, ಆ ಪೂರ್ವ ಒಪ್ಪಂದ ಷರತ್ತುಗಳು ಮತ್ತು ಸೌಲಭ್ಯಗಳು. ಆ ಹಿನ್ನೆಲೆ ಈ ಜಡ್ಜ್ಮೆಂಟ್ ಡಿ ವೈ ಚಂದ್ರಚೂಡ ನೇತೃತ್ವದ 7 ಸದಸ್ಯ ನ್ಯಾಯಮೂರ್ತಿಗಳ ಸಂವಿಧಾನ ಪೀಠದಲ್ಲಿ ಈ ಮೀಸಲಾತಿ ಯಾಕೆ ಉಟ್ಕೊಳ್ತು, ಅದು ಕಾರಣ ಏನು, ಮತ್ತು ಮೀಸಲಾತಿ ಪಡೆದಂಥವ್ರು ಏನು ಕೆಲಸ ಮಾಡಬೇಕು, ಅದು ಹಿನ್ನೆಲೆ ಇಲ್ಲ. ಅದಕ್ಕೆ ಈ ಜಡ್ಜ್ಮೆಂಟ್ ಇದೆಲ್ಲ ಅದು ಫೌಂಡೇಶನ್ ಲೆಸ್, ಅದಕ್ಕೆ ಬುನಾದಿಲ್ಲ. ಆರ್ಟಿಕಲ್ 64 ಅದು ಪೂರ್ಣಕ್ಕಾಗ್ತದೆ, ಆರ್ಟಿಕಲ್ 341 ಪೂರ್ಣಕ್ಕಾಗ್ತದೆ. ಸೊ ಪೂರ್ಣಕ್ಕಾಗ್ತದನ್ನು ಅವರು ಇಲ್ಲಿ ಸಪ್ರೆಸ್ ಮಾಡಿದ್ದಾರೆ. ಈ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ಸಂದೇಶ ವಿರುದ್ಧವಾದ ಜಡ್ಜ್ಮೆಂಟ್ ಇದೆ. ಈ ಜಡ್ಜ್ಮೆಂಟನ್ನು ನಾವು ಈಗ ಮುಂದೆ ಲಿಮಿಟೇಷನ್ ಪೀರಿಯಡಲ್ಲೇ ಮನವಿ ಮಾಡ್ತಾಯಿದ್ದೀವಿ. ಮತ್ತು ಈ ಜಡ್ಜ್ಮೆಂಟಲ್ಲಿ ಇಂದಿರಾ ಸಾಹೇಬ್ ಜಡ್ಜ್ಮೆಂಟ್ ಅಂತ ಒಂದಿದೆ, ಅದು OBC ಜಡ್ಜ್ಮೆಂಟ್. ಅದು ಇದು ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಮಾಡಿದ ಜಡ್ಜ್ಮೆಂಟು ಇವು ಚಿನ್ನದು, ಇದು ಸರ್ಟಿಫಿಕೇಟ್ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ರೆಫರ್ ಮಾಡ್ಕೊಂಡು ಇವರು ಈ ತೀರ್ಪನ್ನು ಕೊಟ್ಟಿದ್ದಾರಲ್ಲ, ಇಲ್ಲಿ SC ST ಮಾಡಿದ್ರು. ST ಟಚಬಲ್, OBC ಟಚಬಲ್, ಇಲ್ಲಿ ಸರ್ಟಿಫಿಕೇಟ್ ಅನ್ಟಚಬಲ್ SC. ಸೊ ಈಗ ಭಾಳ ಇದರಲ್ಲಿ ಡಿಫ್ರೆನ್ಸೇಷನ್ ಮಾಡಿಕೊಂಡು ಕನ್ಫ್ಯೂಸ್ ಜಡ್ಜ್ಮೆಂಟ್ ಇದೆ.
ಸರ್ ನಿಮ್ಮ ಪ್ರಕಾರ ಒಳ ಮೀಸಲಾತಿ ಕೊಡಬೇಕು ಅಂತಾನೆ ಕೊಡಬಾರ್ದು ಅಂತ? ಒಳ ಮೀಸಲು ಈ ದೇಶ ಇಬ್ಬಾಗ ಆಗ್ತದೆ, ಡಿವೈಡ್ ಆಗ್ತದೆ. ಯಾಕಂದರೆ ಪ್ರತ್ಯೇಕ 17/8/1932 ಪ್ರತ್ಯೇಕ ಮತ ಕೇಳಿದ್ರು ಬಾಬಾ ಸಾಹೇಬರು. ಅವಾಗ ಅನ್ಟಚಬಲ್ ಸಪ್ರೇಟ್ ರಾಜ್ಯ ಕೇಳಿದ್ರು ಅವರು. ಅದು ಬೇಡಂತಾನೆ ಇರ್ತಾ ಇತ್ತು. ಈ ಜಡ್ಜ್ಮೆಂಟಲ್ಲಿ ಅದು ಕಾನೂನು ಸಂವಿಧಾನದಲ್ಲಿಲ್ಲ. ಈ ಸಂವಿಧಾನದಲ್ಲಿ ಇದು ಇಂಡಿಪೆಂಡೆಂಟ್ ಅಲ್ಲದು. ಸಂವಿಧಾನ ಇಂಡಿಪೆಂಡೆಂಟ್ ಅಲ್ಲ. ಸಂವಿಧಾನ, ಮನುಸ್ಮೃತಿ ಸಂವಿಧಾನ, ಪೂರ್ವ ಒಪ್ಪಂದ ಮತ್ತು ಬ್ರಿಟಿಷ್ ಸಂವಿಧಾನ ಸೇರಿ 3 ಸೇರಿ ಸಂವಿಧಾನ ಮಾಡಿತ್ತು. ಈ ಪಾಸ್ 3 ಆರಿಸ್ಕೊಂಡು ಸೇರಿತ್ತು. ನೀವು ಒಳ ಮೀಸಲು